ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಕೋಲಾರ ಲೋಕಸಭಾ ಮೀಸಲು ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಗೌತಮ್ ರವರು ಮತ ಎಣಿಕೆ ಕೇಂದ್ರದಿಂದ ವಾಪಸ್ಸಾಗಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚುನಾವಣೆ ನಡೆಸಿದ್ದೀವಿ. ನನ್ನ ಗೆಲುವಿಗೋಸ್ಕರ ನಮ್ಮ ನಾಯಕರೆಲ್ಲರೂ ದುಡಿದಿದ್ದಾರೆ. ಹಿನ್ನಡೆಯಾಗಿದೆ. ಸಮಯದ ಅಭಾವದಿಂದ ಲೋಕಸಭಾ ಕ್ಷೇತ್ರದ ಎಲ್ಲ ಪಂಚಾಯಿತಿಗಳಿಗೆ ಮತ್ತು ಗ್ರಾಮಗಳಿಗೆ ಭೇಟಿ ಮಾಡಲು ಸಾಧ್ಯವಾಗಲಿಲ್ಲ. ನಾನು ಗೆಲ್ಲುವ ವಿಶ್ವಾಸವಿತ್ತು. ಮತದಾರರ ಮನಸ್ಸಲ್ಲಿ ಏನಿತ್ತು ಎಂಬುದು ಈಗ ಗೊತ್ತಾಗಿದೆ. ಬಿಜೆಪಿ ಜೆಡಿಎಸ್ ಮೈತ್ರಿ ವರ್ಕೌಟ್ ಆಗಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಗುಂಪುಗಾರಿಕೆ ಇದೆಯೇ ಎಂಬುದರ ಬಗ್ಗೆ ಉತ್ತರಿಸಿದ ಅವರು, ಎಲ್ಲ ನಾಯಕರು ಒಗ್ಗಟ್ಟಾಗಿ ಕೆಲಸ ಮಾಡಿದ್ದಾರೆ. ಒಳ ಏಟು ಯಾವುದೂ ಬಿದ್ದಿಲ್ಲ. KH ಮುನಿಯಪ್ಪರವರು ಸಹ 2-3 ಸಲ ಪ್ರಚಾರಕ್ಕೆ ಬಂದರು. ನಮಗೆ 10 ದಿವಸ ಮುಂಚೆ ಟಿಕೆಟ್ ಸಿಕ್ಕಿದ್ದರೆ ನಾವು ಎಲ್ಲ ಕಡೆ ಓಡಾಡಲು ಸಾಧ್ಯವಾಗುತ್ತಿತ್ತು. ಮುಳಬಾಗಲು ಮತ್ತು ಬಂಗಾರಪೇಟೆಯಲ್ಲಿ ಪಕ್ಷಕ್ಕೆ ಹೆಚ್ಚು ನಷ್ಟವಾಗಿದೆ ಎಂದು ಹೇಳಿದರಲ್ಲದೆ, ನನಗಾಗಿ ಪಕ್ಷಕ್ಕಾಗಿ ದುಡಿದ ಎಲ್ಲ ಕಾರ್ಯಕರ್ತರಿಗೂ ಧನ್ಯವಾದಗಳು ತಿಳಿಸಿದರು. ನಮ್ಮ ನಾಯಕರೆಲ್ಲ ಕಷ್ಟಪಟ್ಟು ದುಡಿದಿದ್ದಾರೆ. ಹಿನ್ನಡೆ ಆಗಿದೆ. ಇದಕ್ಕಿಂತ ಒಳ್ಳೆ ಎಲೆಕ್ಷನ್ ನಾವು ಮಾಡ್ಬೋದಾಗಿತ್ತು ಅಂತ ಈಗ ಅನಿಸ್ತಾ ಇದೆ. ನನಗೂ ಸ್ವಲ್ಪ ಸಮಯ ಅಭಾವ ಇತ್ತು. ಹಾಗಾಗಿ ಎಲ್ಲ ಹಳ್ಳಿಗಳು ಎಲ್ಲ ಪಂಚಾಯತಿಗಳು ನನಗೆ ರೀಚ್ ಆಗೋಕ್ಕಾಗಲಿಲ್ಲ. ಹಾಗಾಗಿ ಸ್ವಲ್ಪ ನಾವೇನು ಭಾರಿ ಬಹುಮತದಿಂದ ಅವರೇನು ಗೆದ್ದಿಲ್ಲ, ಭಾಳ ಸಣ್ಣ ಮಾರ್ಜಿನಿಂದ ಗೆದ್ದವ್ರೆ. ಮುಂದೆ ನಿರೀಕ್ಷೆ ಮಾಡಿಲ್ಲ ಸರ್ ಇಲ್ಲ, ನಾನು ಗೆಲ್ತೀನಿ ಅಂತ ನನಗೂ ವಿಶ್ವಾಸ ಇತ್ತು. ಬಟ್ ಮತದಾರನ ಮೈಂಡಲ್ಲಿ ಏನಿತ್ತು ಅಂತ ಈಗ ಗೊತ್ತಾಗುತ್ತೆ. ಮೈತ್ರಿ ಅವ್ರದ್ದು ವರ್ಕೌಟ್ ಆಗಿದೆ. ಗುಂಪುಗಾರಿಕೆ ಇತ್ತು ಮೊದಲೇ ಅವಕಾಶ ಇಲ್ಲ, ನನಗೆ ಚುನಾವಣೆ ಶುರುವಾದಾಗಲಿಂದ ಏನು ಗುಂಪುಗಾರಿಕೆ ನಮ್ಮಲ್ಲಿ ಕಾಣಲಿಲ್ಲ. ಎಲ್ಲ ಲೀಡರ್ಸು ಒಗ್ಗಟ್ಟಾಗಿ ಬಂದು ಕೆಲಸ ಮಾಡಿದ್ರು. ಅವ್ರದ್ದು ಏನು BJP ಮತ್ತು JDS ಏನು ಕಾಂಬಿನೇಷನ್ ಇದೆ ವರ್ಕ್ ಆಗಿದೆ. ಇಲ್ಲ ಇಲ್ಲ, ಯಾವುದು ಒಳ್ಳೆ ಏಟು ಬಿದ್ದಿಲ್ಲ. ಬಂದ್ರು 2-3 ಸತಿ ಪ್ರಚಾರಕ್ಕೆ ಇಲ್ಲ. ಈಗ ಮೊದಲೇ ಹೇಳಿದ್ದೀನಿ, ಅವರು ರಾಷ್ಟ್ರ ನಾಯಕರು ತುಂಬ ಕಡೆ ಹೋಗ್ಬೇಕಾಗಿತ್ತು. ಅದಕ್ಕೆ ನಮ್ಮ ಜೊತೆ ಜಾಸ್ತಿ ಬರೋಕ್ಕಾಗಿಲ್ಲ. ಹೌದು, ಇನ್ನೊಂದು ಅಟ್ಲೀಸ್ಟ್ ಒಂದು 10 ಡೇಸ್ ಮುಂಚೆ ನಮಗೆ ಟಿಕೆಟ್ ಸಿಕ್ಕಿದ್ದಂದ್ರೆ ನಾವೆಲ್ಲರನ್ನು ರೀಚ್ ಆಗ್ಬೋದಾಗಿತ್ತು. ಮುಳಬಾಗಿಲು ಬಂಗಾರಪೇಟೆ ಜಾಸ್ತಿ ಡ್ಯಾಮೇಜ್ ಸರ್. ಅಂದರೆ ನಿಮ್ಮ ಮುಂದೆ ಕೋಲಾರದಲ್ಲೇ ಉಳ್ಕೊಂತೀರಾ ಅಥವಾ ಹೇಗೆ? ಹೌದು, ಕೋಲಾರದವನು ಆಗ್ಬಿಟ್ಟಿದ್ದೀನಲ್ಲ. ಈಗ ಕೋಲಾರದಲ್ಲಿ ಉಳ್ಕೋಬೇಕು ನಾನು. ಕಾರ್ಯಕರ್ತರಿಗೆಲ್ಲ ಧನ್ಯವಾದ ತಿಳಿಸ್ತೀನಿ. ಅವರೆಲ್ಲ ಬಹಳ ದುಡಿದಿದ್ದಾರೆ, ನಮಗೋಸ್ಕರ ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ. ಹಿನ್ನಡೆ ಆಗಿರ್ಬೋದು ನಿಜ, ಇದು ಸ್ವಲ್ಪ ನಮಗೆ ಆಘಾತನೇ. ಆದರೆ ಮುಂದೆ ಇದನ್ನು ನಾವು ಪಕ್ಷ ಕಟ್ಟುವಂಥ ಕೆಲಸ ಮಾಡಬೇಕು. ಇನ್ನು ಮುಂದೆ ಸುಮಾರು ಕೆಲಸ ಇದೆ, ಪಕ್ಷ ಕಟ್ಟಬೇಕು. ಕೋಲಾರದಲ್ಲಿ? ಹೌದು, ಕೋಲಾರಲ್ಲಿ. ಓಕೆ.